ಮೊಟ್ಟ ಮೊದಲನೇದಾಗಿ ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಹೊಸ ವರ್ಷ ಆಚರಣೆಗೆ ಸಂಬಂಧಿಸಿದಂತೆ ನಾನು ಮುಂಗಡವಾಗಿ ಎಲ್ಲರಿಗೆ ಶುಭಾಶಯಗಳು ಸಡಲಿಕ್ಕೆ ಮಾಧ್ಯಮ ಮೂಲಕ ಇಷ್ಟಪಡ್ತೀನಿ. ತಮಗೂ ತಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೂ ಹಾಗೂ ಸಮಸ್ತ ಜನರಿಗೂ ಶುಭಾಶಯಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನ್ಯೂ ಇಯರ್ ರಿಸೊಲ್ಯೂಷನ್ ಅಂದರೆ ಪರ್ಸ್ನಲ್ ಲೆವೆಲಲ್ಲಿ ರಿಸೊಲ್ಯೂಷನ್ ಕೇಳೋದಾದರೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್. ಮೆಂಟಲ್ ಫಿಟ್ನೆಸ್ ಅಂದರೆ ನಾವು ಏನು ಓದ್ತೀವಿ, ಏನು ನೋಡ್ತೀವಿ ಅದರದ್ದೇ ಆದಂಥ ಟಾಕ್ಸಿಸಿಟಿ ಕಡಿಮೆ ಮಾಡುವಂಥದ್ದು, ನಮ್ಮ ಮೈಂಡ್ಗೆ, ನಮ್ಮ ಬ್ರೈನ್ಗೆ, ನಮ್ಮ ಆಲೋಚನೆಗೆ ಚಾಲನೆ ನೀಡುವಂಥ ವಿಷಯಗಳನ್ನು ಓದುವಂಥದ್ದು, ನೋಡುವಂಥದ್ದು, ಆಗುವಂಥದ್ದು. ಎರಡನೇದು ಫಿಸಿಕಲ್ ಫಿಟ್ನೆಸ್. ಬಿಕಾಸ್ ಓವರಾಲ್ ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅದನ್ನು ಗಮನಿಸಿದಾಗ ಫಿಸಿಕಲ್ ಫಿಟ್ನೆಸ್ ಹ್ಯಾಸ್ ಇಟ್ಸ್ ಓನ್ ರಿಕ್ವೈರ್ಮೆಂಟ್. ಸೊ ದಿಸ್ ವಿಲ್ ಬಿ ಮೈ ಪರ್ಸ್ನಲ್ ವಾಟ್ ಡು ವಿ ಸೇ ನ್ಯೂ ಇಯರ್ ರಿಸೊಲ್ಯೂಷನ್. ವೈಯಕ್ತಿಕವಾಗಿ ಇದನ್ನು ಮಾಡ್ತವಂಥದ್ದು. ಸಾಮಾನ್ಯ ಜನರಿಗೆ ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ, ಸ್ಟೇ ಅವೇ ಫ್ರಾಮ್ ಡ್ರಗ್ಸ್, ಸ್ಟೇ ಅವೇ ಫ್ರಾಮ್ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ನಾರ್ಸಿಸಿಸಮ್, ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಬುಲಿಂಗ್. ಈಗ ಏನಾಗಿದೆ, ವರ್ಚುವಲ್ ವರ್ಲ್ಡಲ್ಲೇ ಜನ ಅವ್ರದ್ದೇ ಆದಂಥ ಪ್ರಪಂಚವನ್ನು ನಡೆಸ್ತಕ್ಕಂಥದ್ದು, ಅವ್ರದ್ದೇ ಆದಂಥ ಒಂದು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾನಲ್ಲಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಅದಕ್ಕೆ ತುಂಬ ಒತ್ತು ಕೊಟ್ಟು ತನ್ನ ಮೈಂಡ್ಸೆಟನ್ನು ಹಾರ್ಡ್ ಮಾಡಿಕೊಡುವಂಥದ್ದು ಆಗ್ತಾಯಿದೆ. ಆ ವರ್ಚುವಲ್ ಸ್ಪೇಸಿಂದ ಹೊರಗಡೆ ಬಂದು ಫಿಸಿಕಲ್ ಸ್ಪೇಸಲ್ಲಿ ಏನು ನಡೀತಾ ಇದೆ ಜನ ಗಮನಿಸಬೇಕು, ಸೊಸೈಟಿನಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಲೈಕ್ ಸಿಕ್ಕಿದ್ರೆ ನಾನೇನೋ ಭಾಳ ಒಳ್ಳೆಯವನು, ಅಥವಾ ಒಂದಷ್ಟು ಕೆಟ್ಟ ಕಮೆಂಟ್ ಬಂದರೆ ನಾನು ಭಾಳ ಕೆಟ್ಟವನು, ಎರಡೂ ರೀತಿ ಯಾರು ಭಾವಿಸಬಾರ್ದು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಅಡಿಕ್ಟಿವ್ ಸಬ್ಸ್ಟೆನ್ಸಸ್. ಈ ಡ್ರಗ್ಸ್ ಆಗಿರ್ಬೋದು, ಅಥವಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಲ್ಕೋಹಾಲ್ ಅಡಿಕ್ಷನ್ ಇರ್ಬೋದು, ಅಥವಾ ತಂಬಾಕು ರಿಲೇಟೆಡ್ ಅಡಿಕ್ಷನ್ಸ್ ಇರ್ಬೋದು. ಶುಡ್ ಪ್ಲೀಸ್ ಸ್ಟೇ ಅವೇ ಫ್ರಮ್ ಆಲ್ ಸಚ್ ಅಡಿಕ್ಷನ್ಸ್. ಇದು ಸಮಾಜಕ್ಕೂ ಒಳ್ಳೆಯದಲ್ಲ, ಆ ವ್ಯಕ್ತಿಗೂ ಒಳ್ಳೆಯದಲ್ಲ. ಎಸ್ಪೆಷಲಿ ಯೂತ್ಸ್ಗೆ ಏನು ಈ ನ್ಯೂ ಇಯರ್ ಸಂದರ್ಭದಲ್ಲಿ? ಯೂತ್ ಮೀನ್ಸ್ ಎನರ್ಜಿ. ಈ ಯುವಕರು ಅಂದರೆ ಒಂದು ಹೊಸ ಊರ್ಜಾ, ಹೊಸ ಚೈತನ್ಯ, ಹೊಸ ಆಲೋಚನೆ, ಈ ಪ್ರಪಂಚದ ದಿಕ್ಕು ಬದಲಾವಣೆ ಮಾಡುವಂಥ ಶಕ್ತಿ ಇರುವಂಥದ್ದು ಯಾರಾದ್ರೂ ಅದು ದೇಶದ ಯುವಕರು. ಅಂಥ ಸಂದರ್ಭದಲ್ಲಿ ಅವರು ಹೊಸ ವರ್ಷದಲ್ಲಿ ಏನೋ ಒಂದು ಹೊಸ ಆಲೋಚನೆಯೊಂದಿಗೆ ನ್ಯೂ ಇಯರ್ನ, ಹೊಸ ವರ್ಷನ ಪ್ರಾರಂಭ ಮಾಡಬೇಕು. ಆ ಹೊಸ ಆಲೋಚನೆಯಲ್ಲಿ ಅವರಿಗೆ ಒಳ್ಳೆಯದಾಗುವಂಥದ್ದು, ಅವರ ಕುಟುಂಬಕ್ಕೂ, ಅವರ ಫ್ರೆಂಡ್ ಸರ್ಕಲ್ಗೆ, ಅದ್ರ ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು ಕೂಡ ಅವರು ಆಲೋಚನೆ ಮಾಡಿ ಆ ದಿಕ್ಕಿನಲ್ಲೇ ಮುಂದುವರಿಸಬೇಕು ಅಂತ ಕೇಳ್ಕೊಡ್ತೀನಿ.